ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 1,50,000 ಲೀಡ್ ಬೇಕು ಅಂತ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಸತತ ಸಭೆ, ಕಾಂಗ್ರೆಸ್ ಕಲಿ ಲಕ್ಷ್ಮಣ್ ಗೆಲುವಿಗೆ ತಂತ್ರಗಳು ಏನು? ಮೈಸೂರು ಮಂಡ್ಯದಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ಅಖಾಡಕ್ಕಿಳಿತಾರ ರಮ್ಯಾ? ಬನ್ನಿ ನೋಡೋಣ. ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ಥರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ನಮ್ಮ ನಿರೀಕ್ಷೆ ಇದೆ 28 ಗೆಲ್ಲಬೇಕು ಅಂತ. ಯದುವಂಶಸ್ಥರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ, ಅದೇನು ಅನ್ನುವಂಥ ಜನಗಳು ತೀರ್ಮಾನ ಮಾಡಲಿ ಸರ್. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಾಮಾನ್ಯರೇ. ಕಾನೂನು ಮುಂದೆ, ಸಂವಿಧಾನದ ಮುಂದೆ ಎಲ್ಲರೂ ಒಂದೇನೆ. ಯುದ್ಧ, ಮೈಸೂರು ಯುದ್ಧ. ಕುರುಕ್ಷೇತ್ರದಲ್ಲಿ ಮೈಸೂರು ಯುದ್ಧದ ಕಿಚ್ಚು ಜೋರಾಗಿದೆ. ಮೈಸೂರು ಯುದ್ಧ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಜೆಪಿ ತಂತ್ರ ರಣತಂತ್ರಗಳನ್ನ ಹೆಣಿತಿವೆ. ಅದರಲ್ಲೂ ತವರು ಜಿಲ್ಲೆಯ ಗೆಲುವನ್ನ ಸಿಎಂ ಸಿದ್ದರಾಮಯ್ಯ ಭಾರಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅತ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಯದುವೀರ್ ಸ್ಟಾರ್ ಪ್ರಚಾರಕ ಅನ್ನೋ ಪಟ್ಟ ಕಟ್ಟಿದ್ದಾರೆ. Obviously, Yaduvir is a star campaigner. ಯದುವೀರ್ಗೆ ಸ್ಟಾರ್ ಕ್ಯಾಂಪೇನರ್ ಪಟ್ಟ ಕಟ್ಟಿದ್ಯಾಕೆ ಬಿಜೆಪಿ? ಯದುವೀರ್ ಸ್ಟಾರ್ ಪ್ರಚಾರಕ ಎಂದ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಹೇಳಿದ್ದೇನು? ಮೈಸೂರು ಮಂಡ್ಯದಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ರಮ್ಯಾ ಅಖಾಡಕ್ಕಿಳಿತಾರ? ಸಿದ್ದರಾಮಯ್ಯ ಗೆಲ್ತಾರೆ, ಇನ್ನೇನು ಹೇಳೋದು? ಅದಿದ್ದೇ ಇರತ್ತಲ್ವಾ, ಬಟ್ ಸಿದ್ದರಾಮಯ್ಯ ಅವ್ರು ಗೆಲ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರ ನಟಿ ರಮ್ಯಾ ಪ್ರಚಾರ ನಡೆಸಿದ್ರು. ವರುಣಾದಲ್ಲಿ ವಿ ಸೋಮಣ್ಣ ವಿರುದ್ಧ ಸಿದ್ದರಾಮಯ್ಯ ಭರ್ಜರಿ 46,000ಕ್ಕೂ ಹೆಚ್ಚು ಅಂತರದ ಮತಗಳಿಂದ ಗೆಲುವು ಸಾಧಿಸಿದ್ರು. ಇದೀಗ ಮೈಸೂರು ಮಂಡ್ಯದಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ಮತ್ತೆ ಅಖಾಡಕ್ಕಿಳಿತಾರ ರಮ್ಯಾ? ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾದ್ರೆ ಸಂಸದೆ ಸುಮಲತಾ ನಡೆ ಏನು? ಮೈಸೂರು ಯುದ್ಧವನ್ನೇ ತೋರಿಸ್ತೀವಿ, ಬನ್ನಿ. 20 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ಥರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ನಮ್ಮ ನಿರೀಕ್ಷೆ ಇದೆ 28 ಗೆಲ್ಲಬೇಕು ಅಂತ. 1,50,000 ಲೀಡ್ ಬೇಕು, ಶಾಸಕರಿಗೆ ಟಾರ್ಗೆಟ್ ನೀಡಿದ ಸಿದ್ದರಾಮಯ್ಯ. 20 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ಥರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಅವರನ್ನ ಬಿಜೆಪಿ ಅವರನ್ನ ಸೋಲಿಸ್ಬೇಕು. ನಾವು ಕನಿಷ್ಠ 20 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ. ಒಂದೇ ಗುರಿ, ಒಂದೇ ಧ್ಯೇಯ, ಒಂದೇ ಘೋಷಣೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆದ್ದ ದಿನದಿಂದಲೂ ಸಿಎಂ ಸಿದ್ದರಾಮಯ್ಯರ ಶಪಥ ಅಂದಿಗೂ ಎಂದಿಗೂ ಒಂದೇ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಕನಿಷ್ಠ 20 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಅದರಲ್ಲೂ ಮೈಸೂರು ಯುದ್ಧ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೊಸ ತಂತ್ರಗಾರಿಕೆ ನಡೆಸಿದ್ದಾರೆ. ಶತಾಯಗತಾಯ ಬಿಜೆಪಿ ಅಭ್ಯರ್ಥಿ ಯದುವೀರ್ರನ್ನ ಸೋಲಿಸೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ವರಸೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಮೈಸೂರು ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ತಂತ್ರವೇನು? ನೋಡೋಣ. ಅದಕ್ಕೂ ಮುನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪ್ರಾಬಲ್ಯ ಹೇಗಿದೆ ನೋಡೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. ವಿರಾಜಪೇಟೆ, ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳನ್ನ ತೆನೆ ತೆಕ್ಕೆಗೆ ಹಾಕೊಂಡಿದೆ. ಇನ್ನು ಕೃಷ್ಣರಾಜ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ರೆ ಚಾಮರಾಜ ಮತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಾದ್ದರಿಂದ ಮೈಸೂರು ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದೆ. ಅತ ಈ ಹಿಂದೆ 2 ಅವಧಿಯಲ್ಲಿ ಬಿಜೆಪಿ ತನ್ನ ಆಧಿಪತ್ಯ ಸ್ಥಾಪಿಸಿರೋದ್ರಿಂದ ಗೆಲ್ಲಲೇಬೇಕಾದ ಅನಿವಾರ್ಯತೆಯೂ ಇದೆ. ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಒಕ್ಕಲಿಗ ಸಮುದಾಯವೇ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ 2 ಸಚಿವರು ಮೈಸೂರಿನವರೇ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಸತತ ಸಭೆ,
ಕೈಕಲಿ ಲಕ್ಷ್ಮಣ್ ಗೆಲುವಿಗೆ ತಂತ್ರಗಳೇನು? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಸತತ 2 ಬಾರಿ ತೆಕ್ಕೆಗೆ ಹಾಕೊಂಡಿರೋ ಬಿಜೆಪಿ ಈಗ ಹ್ಯಾಟ್ರಿಕ್ನತ್ತ ಚಿತ್ತ ಹರಿಸಿದೆ. ಇದಕ್ಕಾಗಿ ಮೈಸೂರು ರಾಜಮನೆತನದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಅಖಾಡಕ್ಕಿಳಿಸಿದೆ. ಇತ ಯದುವೀರ್ ಸ್ಪರ್ಧೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಕಳೆದ 2 ವಾರಗಳಿಂದ ವಾರಾಂತ್ಯದಲ್ಲಿ ಶಾಸಕರ ಜೊತೆ ಸಾಲು ಸಾಲು ಸಭೆ ನಡೆಸುತ್ತಿದ್ದಾರೆ. ಅಂತೆಯೇ ಇದೀಗ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರು ಮತ್ತು ಶಾಸಕರ ಜೊತೆ ಪ್ರತ್ಯೇಕ ಸಭೆ ನಡೆಸಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಇಂತಿಷ್ಟು ಲೀಡ್ ಕೊಡಿ ಅಂತ ಸಚಿವರು ಮತ್ತು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ನೀಡಿದ್ದಾರೆ. ಮೈಸೂರಿನ ಶಾಸಕರ ಜೊತೆ ಸಭೆ ನಡೆಸಿರೋ ಸಿಎಂ ಸಿದ್ದರಾಮಯ್ಯ 3 ಶಾಸಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡಗೆ 1 ಲಕ್ಷ ಲೀಡ್ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೂ 1 ಲಕ್ಷ ಲೀಡ್ ನೀಡುವಂತೆ ತಾಕೀತು ಮಾಡಿರೋ ಸಿಎಂ ಸಿದ್ದರಾಮಯ್ಯ ಕಟ್ಟುನಿಟ್ಟು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಪಿರಿಯಾಪಟ್ಟಣ ಶಾಸಕ ಚಾಮರಾಜನಗರ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ಗೂ ಟಾರ್ಗೆಟ್ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ 50,000 ಲೀಡ್ ನೀಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪ್ರತಿ ಕ್ಷೇತ್ರಗಳ ನಾಡಿ ಮಿಡಿತ ಅರಿಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಪ್ರತಿ ಕ್ಷೇತ್ರದ ಮುಖಂಡರ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಲೀಡ್, ಬಿಜೆಪಿ ಲೀಡ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಮಡಿಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಕೃಷ್ಣರಾಜ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ. ಹುಣಸೂರು, ನರಸಿಂಹರಾಜದಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂದಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಪರಿಸ್ಥಿತಿ ಕಷ್ಟವಿದೆ, ಪ್ರಯತ್ನ ಮಾಡಿ ಅಂತ ಮೈಸೂರಿನ ಸಭೆಯಲ್ಲಿ ಶಾಸಕರಿಗೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಧಿಕಾರವಿದೆ. ಇಂಥ ಕ್ಷೇತ್ರಗಳು ನಮಗೆ ಮುಖ್ಯ. ಹೀಗಾಗಿ ಹುಣಸೂರು ಕ್ಷೇತ್ರದಿಂದ ಕನಿಷ್ಠ 50,000 ಲೀಡ್ ಪಡೆಯುವಂತೆ ಕಳೆದ ಬಾರಿಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮಂಜುನಾಥ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಂತೆಯೇ ಈ ಹಿಂದೆ ತಾವು ಸ್ಪರ್ಧಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ನಾಡಿ ಮಿಡಿತ ಅರಿತಿರುವ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕನಿಷ್ಠ 60,000 ಲೀಡ್ ಪಡೆಯುವಂತೆ ಕಳೆದ ಬಾರಿಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದೇಗೌಡ ಮತ್ತು ಕಾಂಗ್ರೆಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಿಜೆಪಿಯ ಹ್ಯಾಟ್ರಿಕ್ ಭಗ್ನಗೊಳಿಸಲು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಹೂಡಿದೆ. ಅತ ಬಿಜೆಪಿ ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಪ್ರಚಾರ ಶುರು ಮಾಡಿದೆ. ಇನ್ನು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಯದುವಂಶರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ ಅನ್ನೋ ಅಸ್ತ್ರ ಹೂಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಸರ್, ಯದುವಂಶಸ್ಥರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ಅದೇನು ಅನ್ನುವಂಥ ಜನಗಳು ತೀರ್ಮಾನ ಮಾಡಲಿ ಸರ್. ಕೆಲವರು ಬಿ ಜೆ ಪಿಯವರು ಯದುವೀರಾಗಿ ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ, ಲಕ್ಷ್ಮಣ ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ ಅನ್ನುವಂಥದ್ದು ಮಾತಾಡ್ತಾವ್ರೆ. ಅದು ಜನಗಳು ತೋರಿಸ್ತಾರೆ. ನಮ್ಮ ಕೆಲಸಗಳನ್ನು ನಾವೇನು ಮಾಡಿದ್ದೀವಿ ಅಷ್ಟೇ ಹೇಳ್ಕೊಂಡು ಹೋಗ್ತೀವಿ ಸರ್, ಇನ್ನೇನೂ ಇಲ್ಲ. ನನ್ನ ಬ್ಯಾಕ್ಗ್ರೌಂಡ್ ರಾಜಕಾರಣದಿಂದ ಬಂದಿರುವಂಥನಲ್ಲ. ನಾನು ನಮ್ಮ ತಂದೆ ತಾಯಿ ಹಳ್ಳಿನಲ್ಲಿ ರೈತರ ಕುಟುಂಬ. ನಾವು ಹೊಲ ಉತ್ತು, ಗೊಬ್ಬರ ಹೊಡೆದು, ರಾಗಿ ಬೆಳೆ ಬೆಳೆದು ಆಮೇಲೆ ಈ ಹಂತಕ್ಕೆ ನಾವು ಬಂದಿದ್ದೀವಿ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥನು. And I have done my BE Civil, I have done my M.Tech in Information Science, and I have done my PhD in Environment Engineering. ಸೊ ಎಲ್ಲೂ ನಮಗೆ ಕಾಮನ್ ಮ್ಯಾನ್ ಆಗಿರುವಂಥದಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತೂ ನಾನು ಅರ್ಧ ಕಾಫಿನೂ ಕುಡಿಸಿಲ್ಲ. ಆದರೂ ನನ್ನ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಸ್ಪೇಸನ್ನು ಕೊಡುವಂಥ ಕೆಲಸವನ್ನು ತಾವೆಲ್ಲ ಮಾಡಿದಿರಿ. ನಮಗೊಂದು ಅವಕಾಶವನ್ನು ಕೊಡಿಸಿ ಜನಸಾಮಾನ್ಯರಲ್ಲಿ ಕೊಡಗು ಮತ್ತು ಮೈಸೂರನ್ನು ಒಂದು ವಿಭಿನ್ನ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪಕ್ಷದ ಸರ್ಕಾರ ಇನ್ನು 4 ವರ್ಷ ಮೈಸೂರಲ್ಲಿ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ 4 ವರ್ಷ ಇರುತ್ತೆ, ಕಾಂಗ್ರೆಸ್ ಸರ್ಕಾರ 4 ವರ್ಷ ಇರುತ್ತೆ. ಸೊ ನಾವೊಂದಷ್ಟು ಫೈಟ್ ಮಾಡಿ ಟೇಬಲ್ ಕುಟ್ಟಿ ಕೆಲಸಗಳನ್ನ ಮಾಡಿಸುವಂಥದಕ್ಕೆ ಅವಕಾಶ ಇದೆ. ಮೈಸೂರಿನ ಯಾದವಗಿರಿ ನಿವಾಸಿ ದಿವಂಗತ ಮುದ್ದಲಿಂಗಯ್ಯನವರ ಪುತ್ರ ಎಂ ಲಕ್ಷ್ಮಣ್ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಕೋಲ್ಕತ್ತಾದಲ್ಲಿ ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡಿರುವ ಲಕ್ಷ್ಮಣ್ 1995ರಿಂದ ಕಾಂಗ್ರೆಸ್ನ ಕಟ್ಟಾಳು. ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವ ಎಂ ಲಕ್ಷ್ಮಣ್ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರು.
ಒಕ್ಕಲಿಗ ಸಮಾಜದವರಾಗಿರುವ ಎಂ ಲಕ್ಷ್ಮಣ್ ಹಲವು ಸಮಾಜಮುಖಿ ಮತ್ತು ಪ್ರಗತಿಪರ ಹೋರಾಟಗಳಲ್ಲಿ ಸಕ್ರಿಯವಾಗಿದ್ದಾರೆ. 60 ವರ್ಷದ ಎಂ ಲಕ್ಷ್ಮಣ್ ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧ ಯದುವಂಶಸ್ಥರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ ಅಸ್ತ್ರ ಹೂಡಿದ್ದಾರೆ. ಮೈಸೂರಿನೆಲ್ಲೆಡೆ ಈ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕಾನೂನಿನ ಮುಂದೆ ಎಲ್ಲರೂ ಸಾಮಾನ್ಯರೇ ಅಂದಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಸರ್, ಯದುವಂಶಸ್ಥರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ಅದೇನು ಅನ್ನುವಂಥ ಜನಗಳು ತೀರ್ಮಾನ ಮಾಡಲಿ ಸರ್. ಕೆಲವರು ಬಿ ಜೆ ಪಿಯವರು ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ, ಲಕ್ಷ್ಮಣ ಆಗಿರೋದಕ್ಕೆ ಇನ್ನೇನೋ ಆಗೋಗುತ್ತೆ ಅನ್ನುವಂಥದ್ದು ಮಾತಾಡ್ತಾವ್ರೆ. ಅದು ಜನಗಳು ತೋರಿಸ್ತಾರೆ. ನಮ್ಮ ಕೆಲಸಗಳನ್ನು ನಾವೇನು ಮಾಡಿದ್ದೀವಿ ಅಷ್ಟೇ ಹೇಳ್ಕೊಂಡು ಹೋಗ್ತೀವಿ ಸರ್, ಇನ್ನೇನೂ ಇಲ್ಲ. ನಮ್ಮ ಹೇಳಿದ್ದೀನಿ, ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಾಮಾನ್ಯರೇ, ಕಾನೂನು ಮುಂದೆ ಸಂವಿಧಾನದ ಮುಂದೆ ಎಲ್ಲರೂ ಒಂದೇನೆ. ಸೊ ಅದಕ್ಕೇನು ಬಹುಶಃ ಅವ್ರ ನ್ಯಾರೇಟಿವ್ ಇರ್ಬೋದು, ಬಟ್ ಎಲ್ಲರೂ ಸಾಮಾನ್ಯರೇನೆ ಕಾನೂನು ಮುಂದೆ. ಪದೇ ಪದೇ ಅದೇ ಹೇಳ್ತಾರೆ ಸರ್ ಅವರು. ಪ್ರತಿ ಭಾಷೆದಲ್ಲೂ ಮಹಾರಾಜರು ಬಳಸ್ತಾ ಇದ್ದಾರೆ ಸರ್. ಅವರೇ ಪದವಿ ಕೊಟ್ಟಿದ್ದಾರೆ, ನಾನೇನು ಮಾಡೋದು. ನೀವು ಸಾಮಾನ್ಯ ಅಂತಂದ್ರು ಅವರು ಮಹಾರಾಜರೇ ಅಂತಲೇ ನಾನಂತ ಹೇಳೋದು, ಕಾನೂನು ಸಂವಿಧಾನ ಸೃಷ್ಟಿಸಿದ ನಂತರ ಇದು ಎಲ್ಲರೂ ಸಾಮಾನ್ಯರೇ, ಅದು ಕಾನೂನು, ಅದೇ ಸತ್ಯ, ಹೇಳೋದಂಥದ್ದೇನೂ ಇಲ್ಲ. ಚಾಮರಾಜನಗರ, ಮೈಸೂರು 2 ಕ್ಷೇತ್ರಗಳಲ್ಲೂ ನಾವು ಗೆಲ್ತೀವಿ. ಕಾಂಗ್ರೆಸ್ ಕಲಿ ಎಂ ಲಕ್ಷ್ಮಣ್ರನ್ನ ಶತಾಯಗತಾಯ ಗೆಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಸಭೆ ನಡೆಸಿದ್ದಾರೆ. ಯದುವೀರ್ ಸ್ಟಾರ್ ಕ್ಯಾಂಪೇನರ್ ಅಂದಿದ್ಯಾಕೆ ಬಿಜೆಪಿ ಚುನಾವಣಾ ಉಸ್ತುವಾರಿ? Obviously, Yaduvir is a star campaigner. ಮೈಸೂರಿನ ಯದುವಂಶ ರಾಜಮನೆತನದ ಸೇವೆ ಇಡೀ ದೇಶಕ್ಕೆ ಗೊತ್ತಿದೆ. ಈಗ ಅವರು ಪ್ರಜಾಪ್ರಭುತ್ವದ ಭಾಗ ಆಗಲು ಚುನಾವಣೆಗೆ ಬಂದಿದ್ದಾರೆ. ಇವರಿಗಿಂತ ಉತ್ತಮ ಅಭ್ಯರ್ಥಿ ಬೇಕಾ? ಯದುವೀರ್ ಸ್ಟಾರ್ ಕ್ಯಾಂಪೇನರ್ ಅಂತ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಇನ್ನು ಯದುವೀರ್ರನ್ನ ಎಲ್ಲಾ ಕಡೆಗಳಲ್ಲೂ ಪ್ರಚಾರಕ್ಕೆ ಬಳಸಿಕೊಳ್ತೀವಿ. ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ನಮ್ಮ ಸ್ಟಾರ್ ಪ್ರಚಾರಕ ಸ್ಥಾನವೇ ಕೊಟ್ಟಿದ್ದೀವಿ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಅಂತ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. No specific reason. We have got a better candidate. You know that the first electricity all over Asia in 1905, who brought electricity? Mysore King Krishna Raja. Who made this KRS dam? Mysore King Krishna Raja. Who started the industrialization of Mysore and Bangalore and Karnataka? That Krishna Raja family. Who started the primary education and universalization of primary education? Mysore Raja, Krishna Raja. So we are bringing that family back into the mainstream. We are converting them into a democratic worker so that they can again contribute for the development of Mysore and Karnataka. ಮೈಸೂರು, ಮಂಡ್ಯದಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ರಮ್ಯಾ ಅಖಾಡಕ್ಕೆ. ನಾನು ಯಾವಾಗಲೂ ಮಂಡ್ಯದವಳೇನೆ, ನಾನು ಗೌಡ್ತಿ ಆಯಿತಾ. ಅದನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ನೀವು ಅದನ್ನ ಚೇಂಜ್ ಮಾಡೋಕ್ಕೂ ಆಗಲ್ಲ. ನಮ್ಮ ತಾಯಿ ಊರು, ನಮ್ಮ ತಂದೆ ಸತ್ತಿದ್ದಿಲ್ಲೇನೆ. ಅವರು ನನ್ನ ಕ್ಯಾಂಡಿಡೇಟ್ ಮಾಡಬೇಕಂತ ಇಲ್ಲಿ ಕರ್ಕೊಂಡು ಬಂದಿದ್ರು. ಸೊ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಕಷ್ಟದಲ್ಲಿರುವಾಗ ನನಗೆ ಮಂಡ್ಯ ಜನತೆಯವರು ನನಗೆ ಬೆಂಬಲ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರ ಮೇಲಿರೋ ಗೌರವ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ. ಹೌದಪ್ಪ, ಹೋಗ್ತಾ ಇದ್ದೀನಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ, ವರುಣಾಗೆ ಹೋಗ್ತಾ ಇದ್ದೀನಿ, ನಂಜನಗೂಡಿಗೆ ಹೋಗ್ತಾ ಇದ್ದೀನಿ, ಮತ್ತು ಹುಬ್ಬಳ್ಳಿ, ಬಿಜಾಪುರ, ಆಮೇಲೆ ಬೆಂಗಳೂರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗೂ ಮುನ್ನ ಮಂಡ್ಯದ ಮಾಜಿ ಸಂಸದೆ ನಟಿ ರಮ್ಯಾ ಅವರು ನೀಡಿದ ಹೇಳಿಕೆ ಇದು. ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ ಅಂತಿದ್ದ ರಮ್ಯಾ ಮೈಸೂರು, ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರಚಾರ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲೇ ವರುಣಾ ಕ್ಷೇತ್ರದಲ್ಲಿ ಮಾಜಿ ಸಂಸದೆ ನಟಿ ರಮ್ಯಾ ಭರ್ಜರಿ ಪ್ರಚಾರ ನಡೆಸಿದ್ರು. ನಟಿ ರಮ್ಯಾ ಮಾತ್ರವಲ್ಲದೆ ಸೆಂಚುರಿ ಸ್ಟಾರ್ ನಟ ಶಿವಣ್ಣ ಕೂಡ ವರುಣಾದಲ್ಲಿ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡಿದ್ರು. ಇದೀಗ ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಶಿವರಾಜ್ಕುಮಾರ್ ಪರ ಪ್ರಚಾರ ನಡೆಸ್ತಿರೋ ಶಿವಣ್ಣ ಜೋಗಯ್ಯ ಸಿನಿಮಾದ ಡೈಲಾಗ್ ಹೇಳಿದ್ದಾರೆ. ಯೋ ಬರ್ಕೋ, ಈ ಶಿವಮೊಗ್ಗ ನಂದು ಅಂತ ಶಿವಣ್ಣ ಖಡಕ್ ಡೈಲಾಗ್ ಹೊಡೆದಿದ್ದಾರೆ. ಯೋ ಬರ್ಕೋಯ, ಮುಂದಾಗಡೆ ಪೇಪರ್ಲಿ ಬರ್ಕೋ, ಶಿವಮೊಗ್ಗ ನಂದು, ಶಿವಮೊಗ್ಗ ನಂದು, ಶಿವಮೊಗ್ಗ ನಂದು. ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು, ಜ್ಞಾಪಕ ಇರಲಿ.
ಅತ ಶಿವಣ್ಣ ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಶಿವರಾಜ್ಕುಮಾರ್ ಪರವಾಗಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಇತ ಮಂಡ್ಯ ಮೈಸೂರು ಚುನಾವಣಾ ಅಖಾಡಕ್ಕೆ ನಟಿ ಮಾಜಿ ಸಂಸದೆ ರಮ್ಯಾರನ್ನ ಸ್ಟಾರ್ ಪ್ರಚಾರಕಿಯಾಗಿ ಕರೆತರಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ರಮ್ಯಾ ಜನಪ್ರಿಯತೆ ಬಳಸಿಕೊಂಡು ಮತ ಶಿಕಾರಿಗೆ ನಿರ್ಧಾರ ಮಾಡಿದ್ದಾರೆ. ಮೈಸೂರು ಯುದ್ಧದಲ್ಲಿ ಸಕ್ಕರೆ ನಾಡಿನ ಸಮರ ಜೋರಾಗಿದೆ. ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾದ್ರೆ ಸಂಸದೆ ಸುಮಲತಾ ನಡೆ ಏನು ಅನ್ನೋ ಬಗ್ಗೆ ಕರುನಾಡಿನಲ್ಲಿ ಕುತೂಹಲ ಕಾವೇರುವಂತೆ ಮಾಡಿದೆ. ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲು, ಹಾಗಾದ್ರೆ ಸ್ವಾಭಿಮಾನಿ ಸಂಸದೆ ಸುಮಲತಾ ನಡೆ ಏನು? ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಕಾರ್ಯಕರ್ತರಿಗೆ ದಳಪತಿ ಹೇಳಿದ್ದೇನು? ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲು, ಹಾಗಾದ್ರೆ ಸಂಸದೆ ಸುಮಲತಾ ನಡೆ ಏನು? ಬನ್ನಿ ನೋಡೋಣ. ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲು, ಸಂಸದೆ ಸುಮಲತಾ ನಡೆ ಏನು? ಮಂಡ್ಯ ಅಖಾಡ ಮತ್ತಷ್ಟು ಕುತೂಹಲ ಹುಟ್ಟಿಸಿದೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಇದರಿಂದ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಸುಮಲತಾ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಸ್ವಾಭಿಮಾನಿ ಸಂಸದೆ ಜೆಡಿಎಸ್ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಮುಂದಿನ ರಾಜಕೀಯ ನಡೆ ಬಗ್ಗೆ ಗೊಂದಲದಲ್ಲಿರೋ ಸುಮಲತಾ ಮಂಗಳವಾರ ಅಥವಾ ಬುಧವಾರ ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ಕರೆಯಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಸಭೆಯಲ್ಲೂ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಇನ್ನು ಸುಮಲತಾ ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸುಮಲತಾ ಅವರು ಗೆದ್ದ ಮೇಲೆ ಪಾರ್ಟಿ ಸೇರಬೇಕಾಗಿತ್ತು. ಆದ್ರೆ ಸಂಸದೆ ಸುಮಲತಾ ಬಿಜೆಪಿಗೆ ಸೇರಿಲ್ಲ. ಆದ್ರೂ ನಮ್ಮ ವರಿಷ್ಠರು ಅವ್ರ ಜೊತೆಗೆ ಮಾತನಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅವ್ರು ಗೆದ್ದಾದ್ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು. ಅವರು ಸೇರ್ಬೋದಾಯ್ತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯ್ತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ. ಸೇರೋಕ್ಕೆ ಅವಕಾಶ ಇಲ್ಲ, 6 ತಿಂಗಳ ಒಳಗಡೆ ಸೇರಬೇಕು. ಅದರಿಂದ ಬಿಜೆಪಿಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಕಾರ್ಯಕರ್ತರ ಪಟ್ಟು. 3 ದಿನಗಳ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಚೆನ್ನೈನ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತೊಂದೆಡೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಒತ್ತಾಯಿಸಿ ಮಂಡ್ಯದ ಜೆಡಿಎಸ್ ಕಾರ್ಯಕರ್ತರು ಎಚ್ಡಿಕೆಯ ಜೆಪಿ ನಗರ ನಿವಾಸದ ಮುಂದೆ ಜಮಾಯಿಸಿ ಪಟ್ಟು ಹಿಡಿದಿದ್ರು. ಕಾರ್ಯಕರ್ತರ ಅಭಿಪ್ರಾಯದಂತೆ ನಿರ್ಧರಿಸೋದಾಗಿ ಕುಮಾರಸ್ವಾಮಿ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಮಂಡ್ಯದಿಂದ ತಾನೇ ಕಣಕ್ಕಿಳಿಯೋದಾಗಿ ಕುಮಾರಸ್ವಾಮಿ ಸೂಚನೆ ಕೊಟ್ರ ಅನ್ನೋ ಚರ್ಚೆಗಳು ಜೋರಾಗಿವೆ. ಮೈಸೂರು ಯುದ್ಧದಲ್ಲಿ ಕಾವೇರಿ ನೆಲ ಸಕ್ಕರೆ ನಾಡಿನ ಸಮರ ಕ್ಷಣ ಕ್ಷಣಕ್ಕೂ ಕಾವೇರುವಂತೆ ಮಾಡಿದೆ.